ಫ್ಯಾನ್ಸಿ ಆಗಿರೋದು ತೋರಿಸಿ ಫ್ಲವರ್ಸ್. ఇది ఈ కలర్ చూపించండి. అది డబుల్ ఉన్నాయి. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಬೆಳಿಗ್ಗೆ ಎದ್ದು ಸ್ವಲ್ಪ ಮನೆ ಕ್ಲೀನಿಂಗ್ ಇತ್ತು, ಮನೆಯೆಲ್ಲ ಕ್ಲೀನಿಂಗ್ ಮುಗಿಸ್ಕೊಂಡು ಟಿಫನ್ ಮುಳ್ಳುಬಾಗ್ಲು ದೋಸೆ ಮಾಡಿದ್ದೆ. ಇವತ್ತು ಮುಳ್ಳುಬಾಗ್ಲು ದೋಸೆಯಲ್ಲಿ ಡಿಫ್ರೆಂಟ್ ಆಗಿ ಸಾಗು ಪಲ್ಯ ಮಾಡ್ತೀವಿ. ಇವತ್ತು ಬಂದು ನಾನು ಸಾಗು ಚಟ್ನಿ ಮಾಡಿದ್ದೆ. ನಾನು ಇವತ್ತು ಆ ವಿಡಿಯೋ ಏನು ಅಪ್ಲೋಡ್ ಮಾಡಿಲ್ಲ, ಬೇಕು ಅಂದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಅಪ್ಲೋಡ್ ಮಾಡ್ತೀನಿ. ಮುಳ್ಳುಬಾಗ್ಲು ದೋಸೆ ಟಿಫನ್ ಎಲ್ಲ ಆಯ್ತು, ಪೂಜೆ ಎಲ್ಲ ಮಾಡಿದ್ವಿ. ಪೂಜೆ ಎಲ್ಲ ಆಯ್ತು, ಪೂಜೆ ಮುಗಿಸ್ಕೊಂಡು ಇವಾಗ ಬಂದು ಒಂದು 12 o'clock ಹಂಗೆ ನಾವು ಇದಕ್ಕೆ ಹೋಗ್ತಾ ಇದೀವಿ, ಚಿಕ್ಕಪೇಟೆಗೆ ಹೋಗ್ತಾ ಇದೀವಿ. ಸ್ವಲ್ಪ ಕೆಲ್ಸದ ಮೇಲೆ ಚಿಕ್ಕಪೇಟೆಗೆ ಹೋಗ್ತಾ ಇದೀವಿ. ಏನ್ ನೋಡಿ ಅಲ್ಲಿ ಶಾಪಿಂಗ್ ಮಾಡೋಣ ಅನ್ಬಿಟ್ಟು ಏನ್ ತಗೊಂತೀವಿ ಆಮೇಲೆ ಬನ್ನಿ ತೋರಿಸ್ತೀನಿ. ಸ್ವಲ್ಪ ನಮ್ಮ ಅತ್ತೆಯವ್ರದ್ದು ಕಳಸ ಪೂಜೆ ಐತೆ ಭಾನುವಾರ, ಬಂದು ಸ್ವಲ್ಪ ಚಿಕ್ಕಪೇಟೆಯಲ್ಲಿ ಸ್ವಲ್ಪ ಕೆಲಸ ಐತೆ, ಅದು ಹೋಗಿ ಮುಗಿಸ್ಕೊಂಡ್ ಬರ್ಬೇಕು. ಆದಷ್ಟು ನಂಗೆ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಕ್ಲಿಪ್ಪಿಂಗ್ ಶೇರ್ ಮಾಡ್ಕೊಂತೀನಿ. ಇನ್ನು ಹೊಸಬ್ರು ಯಾರ್ಯಾರು ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಇವತ್ತು ಒಂದು ಗಿಫ್ಟ್ ಓಪನ್ ಮಾಡ್ತಾ ಇದ್ದೀನಿ. ನನ್ನ ಮಗ ಗಿಫ್ಟ್ ಅಂದ್ರೆ ಆನಿವರ್ಸರಿಗೆ ಗಿಫ್ಟ್ ಬುಕ್ ಮಾಡಿ ತರ್ಸವನೆ. ನಾನಿನ್ನ ಓಪನ್ ಮಾಡಿಲ್ಲ, ಇದು 2 ದಿವಸ ಆಗಿತ್ತು. 2 ದಿವಸ ಆದ್ಮೇಲೆ ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ, ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ನಾನು ತುಂಬಾ ದಿವಸದಿಂದ ಇದು ಸ್ಟ್ಯಾಂಡ್ ಲೈಟ್ ತರ್ಸೋಣ ಅನ್ಕೊಂಡಿದ್ದೆ, ಅದು ತರ್ಸಕ್ ಆಗಿರ್ಲಿಲ್ಲ. ಅಂದ್ರೆ ನನ್ ಮನೇಲಿ ನಾರ್ಮಲ್ ತುಂಬಾ ಬೆಳಕೈತೆ, ಸಂಜೆ ಹೊತ್ತು ನನ್ಗೆ ಬೆಳಕು ಅಷ್ಟೊಂದು ನನ್ಗೆ ವಿಡಿಯೋಸ್ ಮಾಡಕ್ ಆಗ್ತಾ ಇರ್ಲಿಲ್ಲ. ತುಂಬಾ ನನ್ಗೆ ವಿಡಿಯೋಸ್ ಅಂದ್ರೆ ತುಂಬಾ ಕತ್ಲು ಬರ್ತಾ ಇತ್ತು. ಅದಕ್ಕೋಸ್ಕರ ನನ್ಗೆ ಬುಕ್ ಮಾಡಿ ತರ್ಸ್ಕೊಟ್ಟವನೆ. ಇನ್ನ ಹೋಗ್ಲಿ, ಆ ವಿಡಿಯೋಸ್ಗೂ ನನ್ಗೆ ಅವನು ಫೇಸ್ ಕೊಡಲ್ಲ, ನಿಮ್ಗೆ ಗೊತ್ತಿರ್ಬೋಗ ಅಷ್ಟೊಂದು ವಿಡಿಯೋಸ್ ಬರಲ್ಲ. ಅದಕ್ಕೋಸ್ಕರ ನೀನೇ ಓಪನ್ ಮಾಡ್ಕೊಂಬ ಅನ್ಬಿಟ್ಟು ಕೊಟ್ಬಿಟ್ಟು ಹೋಗವನೆ. ಇವಾಗ ಓಪನ್ ಮಾಡೋಣ ಅನ್ಬಿಟ್ಟು ನೋಡ್ತಾ ಇದ್ದೀನಿ. ನನ್ಗೂ ಗೊತ್ತಿರ್ಲಿಲ್ಲ ಅವ್ನು ಬುಕ್ ಮಾಡಿ ತರ್ಸೋದು. ಅಷ್ಟೊಂದು ಅವನು ಏನು ಬುಕ್ ಮಾಡಲ್ಲ. ನನ್ ಕೈಲೇ ಏನನ ಬುಕ್ ಮಾಡ್ಬೇಕು ಅಂದ್ರೇನು ನನ್ ಮಕ್ಳು ಇಬ್ರು ನನ್ ಕೈಲೇ ಬುಕ್ ಮಾಡ್ಸೋದು. ಅಂತದ್ರಲ್ಲಿ ಅವನೇ ನೋಡಿ ಎಲ್ಲಾ ನೋಡಿ ಬುಕ್ ಮಾಡಿ ತರ್ಸವನೆ. ಇದು ನನ್ಗೂ ಗೊತ್ತಿರ್ಲಿಲ್ಲ, ಬುಕ್ ಮಾಡಿ ತಂದಿರೋದು ನನ್ಗೂ ಗೊತ್ತಿರ್ಲಿಲ್ಲ. ಆಮೇಲೆ ಬಂದ್ಮೇಲೆ ಇದೇನಿದು ಅಂದ್ಮೇಲೆ ಆಮೇಲೆ ನನಗ್ ಗೊತ್ತಾಗಿರೋದು ಇದು ರಿಂಗ್ ಲೈಟ್ ಅನ್ಬಿಟ್ಟು. ಅವಾಗ್ಲೇ ನನ್ಗೆ ಗೊತ್ತಾಗಿರೋದು, ಅಲ್ಲಿವರೆಗೂ ಗೊತ್ತಿರ್ಲಿಲ್ಲ. ಅವಾಗ ನಾನು ಇವಾಗ ಸ್ಟ್ಯಾಂಡ್ ಫಿಕ್ಸ್ ಮಾಡಿದ್ದೀನಲ್ವಾ, ಟ್ರೈಪಾಡ್ ಇಕ್ಕೋದು, ಅದು ಅವನೇ ಕೊಡ್ಸಿರೋದು. ಮುಂಚೆನೂ ಅಷ್ಟೇ, ಇವಾಗ ನಾವು ಟ್ರೈಪಾಡ್ ಸ್ಟ್ಯಾಂಡ್ ಅಂದ್ರೆ ಫೋನ್ ಇಡ್ತೀವಲ್ವಾ, ಅದು ಅವನೇ ಕೊಡ್ಸಿರೋದು. ನಾನೇ ಕೊಡಿಸ್ತೀನಮ್ಮ, ನಾನೇ ಕೊಡಿಸ್ತೀನಿ, ನೀನ್ ವಿಡಿಯೋಸ್ ಮಾಡ್ತಾ ಇದೀಯ ಅನ್ಬಿಟ್ಟು ಅವನೇ ಅದು ಕೊಡಿಸ್ದ. ಇದು ಬಂದು ಇವಾಗ ಅವನೇ ಕೊಡ್ಸಿರೋದು. ಬೇರೆದಕ್ಕೆ ಇನ್ವೆಸ್ಟ್ ಮಾಡ್ತೀವಿ, ಒಂದೊಂದ್ಸಲ ನಮ್ದು ಯೂಸ್ ಆಗೋದೇ ನಾವ್ ಇನ್ವೆಸ್ಟ್ ಮಾಡಕ್ ಹೋಗಲ್ಲ, ಆತರ ಆಗತ್ತೆ ನಮ್ದುನು. ಮಿನಿಮಮ್ ನನ್ಗೆ ಇದು ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿ 2 ವರ್ಷದ ಮೇಲೆ 2 ತಿಂಗಳಾಗೈತೆ. 2 ವರ್ಷಕ್ಕೆ 2 ತಿಂಗಳಿಗೆ ನನ್ಗೆ ರಿಂಗ್ ಲೈಟ್ ಬಂದೈತೆ. ಇದಕ್ಕೆ ಇಷ್ಟು ದೊಡ್ಡದು, ಇಷ್ಟು ಇದರಲ್ಲಿ ವೈರ್ ಪ್ಲಗ್ ಮತ್ತೆ ವೈರ್ ಎಲ್ಲ ಸ್ಟ್ಯಾಂಡ್ ಬಂದೈತೆ. ನೀವು ಇದು ಫಿಕ್ಸ್ ಮಾಡ್ಕೊಬಹುದು. ನೋಡಿ, ಇದ್ರಲ್ಲಿ ನೀವು ಫಿಕ್ಸ್ ಮಾಡ್ಕೊಬಹುದು. ಇದು ಅಷ್ಟೇ ನನ್ ಮಗನೇ ಕೊಡ್ಸಿರೋದು. ಇದು ಇವಾಗ ನನ್ ಮಗನೇ ಕೊಡ್ಸಿರೋದು. ಇದರಲ್ಲಿ ರಿಮೋಟ್ ಬಂದೈತೆ. ಇನ್ನ ಫಿಕ್ಸ್ ಮಾಡ್ಕೊಬೇಕು.
ಬೆಳಕು ದೊಡ್ಡ ಸೈಜ್ ಬಂದು 18 ಅಲ್ವಾ, RT 18. ಇದು ದೊಡ್ಡ ಸೈಜ್ ಬಂದು ಬೆಳಕು ಚೆನ್ನಾಗಿ ಬರುತ್ತೆ ನಮಗೆ. ಶೂಟ್ಸ್ಗಾಗಲಿ ಇವಾಗ ವೈಟ್ ಕಲರು ನೀವು ಬೇಕಾಗಿದ್ರೆ ಅದು ಯೂಸ್ ಮಾಡ್ಕೊಬೋದು, ಗೋಲ್ಡ್ ಬಂದು ಅದು ಯೂಸ್ ಮಾಡ್ಕೊಬೋದು. ಫೋಟೋಶೂಟ್ಗೆಲ್ಲ ಅಂದರೆ ಗೋಲ್ಡ್ ಕಲರ್ ಯೂಸ್ ಮಾಡ್ತಾರೆ, ವೈಟ್ ಬಂದು ಕುಕ್ಕಿಂಗ್ ಯೂಸ್ ಮಾಡ್ಕೊಬೋದು. ಕಾರ್ ಹತ್ತಿದ್ದೀವಿ, ಇವಾಗ ಹೋಗ್ಬೇಕು. ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಹೋಗೋಷ್ಟೊತ್ತಿಗೆ ಮಧ್ಯಾಹ್ನ ಆಗ್ತೈತೆ, ಲೇಟ್ ಆಗ್ತೈತೆ. ಇನ್ನು ಎಷ್ಟೊತ್ತಾಗುತ್ತೋ ನಾವು ಬರೋಷ್ಟೊತ್ತಿಗೆ. ಇನ್ನು ಎಷ್ಟು ಕೆಲಸ ಐತೆ, ಸಿಕ್ಕಾಪಟ್ಟೆ ಕೆಲಸ ಐತೆ. ಇನ್ನು ಎಷ್ಟೊತ್ತಾಗುತ್ತೋ. ಇವತ್ತು ನಾನು ನನ್ನ ಮಗ, ನಮ್ಮ ಯಜಮಾನ್ರು ಬರ್ಬೇಕು ಅಂದ್ಕೊಂಡಿದ್ರು, ಅವ್ರು ಬಂದಿಲ್ಲ. ನಾನು ನನ್ನ ಮಗ, ನನ್ನ ಮಗಳು 3 ಜನ ಹೋಗ್ತಾಯಿದ್ವಿ. ನನ್ನ ಮಗಳಿಗೆ ಕಾಲೇಜ್ ರಜಾ ಇತ್ತು, ಅವಳನ್ನು ಕರ್ಕೊಂಡು ಹೋಗ್ತಾಯಿದ್ವಿ. ಕಾಲೇಜ್ ಇದ್ದಿದ್ರೆ ಕಾಲೇಜ್ಗೆ ಹೋಗ್ತಾಯಿದ್ವಿ. ಇವಾಗ ಬೆಂಗಳೂರಿಗೆ ಬಂದು ರೀಚ್ ಆಗಿದ್ದೀವಿ. ಮೈಸೂರು ಬ್ಯಾಂಕ್ ಹತ್ರ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಇವಾಗ ಚಿಕ್ಕಪೇಟೆ ಹತ್ರ ಹೋಗ್ತಾ ಇದ್ದೀವಿ. ಮಧ್ಯಾಹ್ನ 2:15 ಆಗಿತ್ತು. ಊಟ ಮುಗಿಸ್ಕೊಂಡು ಹೋಗ್ಬಿಡೋಣ, ಮಧ್ಯಾಹ್ನ ಲಂಚಿಗೆ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ನಟರಾಜ್ ಹೋಟ್ಲಿಗೆ ಬಂದ್ವಿ. ನಾನು ಪುಳಿಯೋಗರೆ ತೊಗೊಂಡೆ, ನನ್ನ ಮಗಳು ಮಸಾಲೆ ದೋಸೆ ತೊಗೊಂಡ್ಲು, ನನ್ನ ಮಗ ಮೊಸರನ್ನೇನೋ ತೊಗೊಂಡು ಇವಾಗ ತಿಂತಾಯಿದ್ವಿ. ತಿಂದ್ಬಿಟ್ಟು ಹೋದರೆ ಒಂದು ಕೆಲಸ ಬೇಗ ಮುಗಿಸ್ಕೊಬೋದು. ಇವಾಗ ನಾವು ಪರ್ಚೇಸಿಂಗ್ ಹೋದ್ರೆ 4-5 ಗಂಟೆ ಆದ್ರೂ ನಮಗೆ ಟೈಮಿಂಗ್ಸ್ ಗೊತ್ತಾಗಲ್ಲ. ಇವಾಗ ಹೊಟ್ಟೆ ಹಸು ಆಗ್ತಾ ಇರುತ್ತೆ, ಅದಕ್ಕೋಸ್ಕರ ಇಲ್ಲಿ ತಿಂದ್ಬಿಟ್ಟು ಹೋಗ್ಬಿಟ್ರೆ ಆಮೇಲೆ ಶಾಪಿಂಗ್ ಮಾಡ್ಕೊಂಡು ಒಂದೇ ಸಮ ಊರಿಗೆ ಹೋಗ್ಬೋದು. ಅದಕ್ಕೋಸ್ಕರ ನನ್ನ ಮಗ ಜಾಮೂನ್ ಬೇರೆ ತೊಗೊತಾ ಇದ್ದ. ಪುಳಿಯೋಗರೆ ಇವತ್ತು ಸುಮಾರಾಗಿತ್ತು. ನಟರಾಜ್ ಹೋಟ್ಲೆಲ್ಲ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಫ್ಲವರ್ಸ್ ಅಂಗಡಿಗೆ ಬಂದ್ವಿ, ಅಲ್ಲೊಂದು ಸ್ವಲ್ಪ ಪರ್ಚೇಸಿಂಗ್ ಮಾಡಿದ್ವಿ. ಆಮೇಲೆ ಡ್ರೆಸ್ ಶಾಪಿಗೆ ಬಂದ್ವಿ, ಅಲ್ಲೊಂದು 3 ಡ್ರೆಸ್ ತೊಗೊಂಡೆ. ನಾನು ಡ್ರೆಸ್ ತೊಗೊಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಎಲ್ಲೂ ಅಷ್ಟೊಂದು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ. ಯಾಕಂದರೆ ನನಗೂ ಟೈಮ್ ಆಗ್ತಾಯಿತ್ತು ಅಂದರೆ ಊರಿಗೆ ಹೋಗೋಕ್ಕೋಸ್ಕರ. ತುಂಬ 4-5 ಶಾಪ್ಗೆ ಹೋಗ್ಬಿಟ್ಟು ಎಲ್ಲ ಪರ್ಚೇಸಿಂಗ್ ಮುಗಿಸ್ಕೊಂಡು ನಮ್ಮಮ್ಮ ಅವರು ವ್ಯಾನಿಟಿ ಬ್ಯಾಗ್ ತೊಗೊಂಡ್ರು, ಅಂದರೆ ಲಂಚ್ ಬಾಕ್ಸ್ದು ಮತ್ತು ವ್ಯಾನಿಟಿ ಬ್ಯಾಗ್ ಅದೆಲ್ಲ ತೊಗೊಂಡ್ರು. ಅಲ್ಲೂ ನಾನು ವೀಡಿಯೋನೇ ಮಾಡಲಿಲ್ಲ, ಮರ್ತೋದ್ವಿ. ತುಂಬ ರಶ್ ಇರ್ತಾರೆ, ಒಂದೊಂದು ಶಾಪಲ್ಲಿ ತುಂಬ ರಶ್ ಇದ್ದರೆ ಅಲ್ಲಿ ವೀಡಿಯೋಸ್ ಅಷ್ಟೊಂದು ಮಾಡೋಕ್ಕಾಗಲ್ಲ. ಇಲ್ಲಿ ನಾನು ಒಂದು 3 ಡ್ರೆಸ್ ತೊಗೊಂಡೆ, ಸೆಟ್ಟು ತೊಗೊಂಡೆ. ಅಲ್ಲಿಂದ ನಾನು ಸೋಫಾ ಕವರ್ಸ್ ತೊಗೊಬೇಕಾಗಿತ್ತು. ನಮ್ಮ ಅತ್ತೆಗೆ ಹೆಂಗಂದರೆ ಯಾವುದನ್ನ ನಾವು ಒಂದು ಫಂಕ್ಷನ್ ಮಾಡಬೇಕು, ಒಂದು ಮನೇಲಿ ಪೂಜೆ ಮಾಡಬೇಕಂದ್ರೆ ಹೊಸದು ಹಾಕಲೇಬೇಕು. ಸ್ಕ್ರೀನನ್ನಾಗಲಿ, ಸೋಫಾ ಕವರ್ಸು, ಬೆಡ್ಶೀಟ್ಸು ಅದೆಲ್ಲ ಸ್ವಲ್ಪ ಹೊಸದು ಹಾಕಬೇಕು. ಅದಕ್ಕೋಸ್ಕರ ನಾವು ಪ್ರತಿ ವರ್ಷವೂ ನಮ್ಮ ಅತ್ತೆಯವ್ರದ್ದು ಕಳ್ಸಿ ಪೂಜೆ ಮಾಡುವಾಗ ನಾವು ಯಾವುದನ್ನ ಒಂದು ಹೊಸದನ್ನು ತಂದು ಹಾಕ್ತೀವಿ. ಅದಕ್ಕೋಸ್ಕರ ನಾನು ಸೋಫಾ ಕವರ್ಸು ಬಂದಿದ್ದೀವಿ. ಇಲ್ಲಿ ಹೋಲ್ಸೇಲ್ ಅಂಗಡಿ, ಅಂದರೆ ನಾವು ಹೋಲ್ಸೇಲ್ ಅಂಗಡಿಗೆ ಬಂದುಬಿಡ್ತೀವಿ. ಇವಾಗ ಬೇರೆ ಶಾಪಲ್ಲಿ ಹೋದ್ರೂ ತಿರ್ಗಾ ಬಾರ್ಗಿಂಗ್ ಮಾಡೋಕ್ಕಿಂತ ನಾವು ಪ್ರತಿ ವರ್ಷವೂ ಇಲ್ಲೇ ಬರೋದು, ಇಲ್ಲೇ ಬಂದು ಶಾಪಿಂಗ್ ಮಾಡ್ತೀವಿ. ಈ ರೋಡ್ ಹೆಸರು ಬಂದು ಬೆಳ್ಳಿ ಬಸವಣ್ಣ ರೋಡ್ ಅಂತೀವಿ ನಾವು. ಲಾಲ್ ಬಿಲ್ಡಿಂಗ್ ಬರುತ್ತಲ್ವ, ನಮಗೆ ಲಾಲ್ ಬಿಲ್ಡಿಂಗಿಂದ ಒಂದೇ ರೋಡ್ ಬರುತ್ತೆ, ಬೇಗ ಸಿಕ್ಕತ್ತೆ. ಅಲ್ಲೆಲ್ಲ ಬರೀ ಹೋಲ್ಸೇಲ್ ಇರುತ್ತೆ. ನೀವು ಎಷ್ಟನ್ನ ತೊಗೊಳ್ಳಿ, 1 ಪೀಸ್ ತೊಗೊಳ್ಳಿ, ಎಷ್ಟನ್ನ ಪೀಸಸ್ ತೊಗೊಳ್ಳಿ, ಕಮ್ಮಿ ಇರಲ್ಲ. ಒಂದೇ ಫಿಕ್ಸ್ ರೇಟ್ ಇರುತ್ತೆ, ತೋರಿಸ್ತಾರೆ. ನಾವು ನಾರ್ಮಲಾಗಿ ಎಲ್ಲ ಯಾವುದನ್ನು ನೀವು ನೋಡಿ ಸೆಲೆಕ್ಟ್ ಮಾಡಿ ತೊಗೊಬೋದು. ಇಲ್ಲಿ ಸೋಫಾ ಕವರ್ಸು ಸೆಲೆಕ್ಟ್ ಆಯಿತು. ಫಸ್ಟ್ನೇ ಫ್ಲೋರಿಗೆ ಹೋಗಿ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಇವಾಗ ಕಟ್ ಮಾಡಿಸ್ಕೊಬೇಕು. ನಮಗೆ ಎಷ್ಟು ಪೀಸಸ್ ಬೇಕೋ ಅದು ಅವರೇ ಕಟ್ ಮಾಡ್ಕೊತಾರೆ. ಇಲ್ಲಾಂದರೆ ನಾವೇ ಮನೆಗೆ ಬಂದರೂ ನಾವೇ ಕಟ್ ಮಾಡ್ಕೊಬೋದು. ಇಲ್ಲ ಅವರೇ ಕಟ್ ಮಾಡಿಕೊಟ್ರೆ ಒಳ್ಳೇದಲ್ವ ಅಂದ್ಬಿಟ್ಟು ನಾವು ಅವ್ರ ಕೈಯಲ್ಲೇ ಕಟ್ ಮಾಡಿಸ್ಕೊತಾ ಇದ್ದೀವಿ. ಹಂಗೆ ನಮ್ಮ ಅಮ್ಮವರು ತೊಗೊಂಡ್ರು ಸೋಫಾ ಕವರ್ಸ್ ಬಂದು, ಅವರು ತೊಗೊಂಡ್ರು, ನಾನು ತೊಗೊಂಡೆ. ಅವರೊಂದು ಸೆಟ್ಟು, ನಾನೊಂದು ಸೆಟ್ ತೊಗೊಂಡೆ. ನಾನು ತುಂಬ ಬಂದು ಸ್ವಲ್ಪ ಕ್ರೀಮ್ ಕಲರ್ ಮೇಲೆ ತೊಗೊತೀನಿ, ಯಾಕಂದರೆ ನಮ್ಮದು ಕ್ರೀಮ್ ಕಲರ್ ಸೋಫಾ, ಅದಕ್ಕೋಸ್ಕರ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ಎಕ್ಸಿಟ್ ಆಗಿ ನಾನು ಬೇರೆ ಸ್ವಲ್ಪ ಆನ್ಲೈನ್ ಬಿಸ್ನೆಸ್ಸು ನಂದು ಸ್ವಲ್ಪ ಕವರ್ಸ್ ಅದೆಲ್ಲ ತೊಗೊಬೇಕಾಗಿತ್ತು. ಅದೆಲ್ಲ ಶಾಪಿಂಗ್ ಮಾಡಿ ನಮ್ಮವ್ರದ್ದು ಆಟೋ ಇತ್ತು, ಅಲ್ಲಿಂದ ನಾವು ಮೈಸೂರು ಬ್ಯಾಂಕ್ ಹತ್ರ ಕರ್ಕೊಂಬಂದಿದ್ದೀವಿ. ಆಟೋ ತುಂಬ ಲಗೇಜ್ ಆಗಿತ್ತು. ಇಲ್ಲಾಂದರೆ ಅಲ್ಲಿಂದ ನಾವು ಕಾರ್ ಬರೋದು ಇಲ್ಲಲ್ವ ಮೈಸೂರು ಬ್ಯಾಂಕ್ ಹತ್ರ. ಆಟೋ ಎಲ್ಲ ಹಾಕ್ಕೊಂಬಂದ್ವಿ. ನಮ್ಗೆ ಗೊತ್ತಿರೋರೆಲ್ಲ ಕ್ಲೀನಾಗೆ ಆಟೋ ಎಲ್ಲ ಕಟ್ಕೊಂಡು ಎತ್ಕೊಂಬಂದು ಕೊಟ್ಟರು, ನಮ್ಮನ್ನು ಡ್ರಾಪ್ ಮಾಡಿದ್ರು. ಇಲ್ಲಿ ಮೈಸೂರು ಬ್ಯಾಂಕ್ ಹತ್ರ ಎಲ್ಲ ಒಂದು ಕಾರು. ಹಿಂದೆ ಬಂದು ಒಂದು ಸೀಟೇ ಫುಲ್ ಮಡಚ್ಬಿಟ್ಟು ಎಲ್ಲ ಕವರ್ಸ್ ಎಲ್ಲ ಇಕ್ಕಿ ನಾವು ತೊಗೊಂಡಿರೋ ಐಟಮ್ಸ್ ಎಲ್ಲ ಕಾರ್ ತುಂಬಿಸ್ಕೊಂಡು ಇವಾಗ ನಾವು ವಾಪಸ್ ಎಕ್ಸಿಟ್ ಆಗಿ ಇವಾಗ ಮನೆಗೆ ಹೋಗಬೇಕು. ಹೋಗೋಷ್ಟೊತ್ತಿಗೆ ನೈಟ್ ಆಗಿರುತ್ತೆ. ಇಲ್ಲೇ ನಮ್ಮದು 8:30 9 ಗಂಟೆ ಆಗ್ತೈತಿ. ಇಲ್ಲೇ ಇವಾಗ ವಾಪಸ್ ಮಾಡಿದ್ದೀವಿ ಮೈಸೂರು ಬ್ಯಾಂಕ್ ಹತ್ರ.
ಕಾರ್ ಹತ್ಕೊಂಡು ಹೋಗ್ಬೇಕು. ನಾನು ಚಿಕ್ಕಪೇಟೆಯಲ್ಲಿ ಪರ್ಚೇಸಿಂಗ್ ಮಾಡ್ಕೊಂಡು ಬಂದಿರೋದು ಸೋಫಾ ಕವರ್ಸು. ನಾನು ಅಲ್ಲಿ ಕ್ಲಿಯರಾಗಿ ತೋರಿಸ್ಲಿಲ್ಲ. ನೋಡಿ ಈ ಥರ ಬರುತ್ತೆ. ನಮಗೆ ತಾನಲ್ಲಿ ಬರುತ್ತೆ, ಫುಲ್ಲು ರನ್ನಿಂಗಲ್ಲಿ ಬರುತ್ತೆ. ನಿಮಗೆ ಪೀಸಸ್ ಬರಲ್ಲ, ಈ ಥರ ರನ್ನಿಂಗಲ್ಲಿ ಬರುತ್ತೆ. ಇದು ಬಂದು ಕ್ರೀಮ್ ಕಲರ್ ಮೇಲೆ ಒಂದು ಸ್ವಲ್ಪ ಕಾಫಿ ಕಲರ್ ಬಂದೈತೆ, ಚೆನ್ನಾಗಿರತ್ತೆ. ನಮ್ಮದು ಸೋಫಾಗೆ ಕ್ಲೀನಾಗಿ ಅಡ್ಜಸ್ಟ್ ಆಗುತ್ತೆ, ಕಲರ್ ಸೆಟ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಪರ್ಚೇಸಿಂಗ್ ಮಾಡಿಕೊಂಡು ಇದು ತೊಗೊಂಡು ಬಂದ್ವಿ. ಎಷ್ಟು ಬೇಕು ಅಷ್ಟು ನಮಗೆ ಲೆಕ್ಕ ಹಾಕೊಬೇಕು. ಇವಾಗ ಈ ಸೋಫಾಗೆ ನಮಗೆ 4 ಪೀಸಸ್ ಬೇಕು. ಮತ್ತು ಈ ಸೋಫಾಗೆ ಬಂದು ನೋಡಿ, ಅಲ್ಲಿರೋ ಸೋಫಾಗೆ ನೋಡಿ, ಈ ಸೋಫಾ ಬಂದು ಈ ಥರ ಲೆಕ್ಕ ಹಾಕೋ ಲೆಕ್ಕ ಹಾಕೊಬೇಕು. ಮೆಜರ್ಮೆಂಟ್ ಅಲ್ಲ, ಟೋಟಲ್ ನಮ್ಗೆ ಎಷ್ಟು ಪೀಸಸ್ ಬೇಕು ಅಂದರೆ ಅಷ್ಟು ಪೀಸಸ್ ಕಟ್ ಮಾಡಿಕೊಡ್ತಾರೆ. ಇದು ಬಂದು ಎಷ್ಟು 150 ರೂಪಾಯಿ ಒಂದು ಪೀಸ್ ಬಂದು 150 ರೂಪಾಯಿ ಬಿತ್ತು. ನಮಗೆ ಸ್ವಲ್ಪ ಕಾಸ್ಟ್ಲಿ ಬಿತ್ತು. ಅಂದರೆ ಬಟ್ಟೆ ಚೆನ್ನಾಗಿದ್ರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಬಟ್ಟೆ ಮೇಲೆ ಹೋಗುತ್ತೆ. ನಮ್ಮ ಅಮ್ಮ ಅವರು ವೆಲ್ವೆಟಿನ್ ತೊಗೊಂಡ್ರು. ಅವ್ರು 90 ರುಪೀಸ್ ಏನೋ ಒಂದು ಪೀಸ್ಗೆ 90 ರುಪೀಸ್ ಬಿತ್ತು. ಇದು ಬಂದು 150 ರುಪೀಸ್ ಬಿತ್ತು. ನಮ್ಮದು 2,500 ಏನೋ ಆಯಿತು ಇಷ್ಟಕ್ಕೆ. ಅಂದರೆ ಕ್ಲಾತು ಚೆನ್ನಾಗಿತ್ತು. ಆಮೇಲೆ ಇದು ಕಟ್ ಮಾಡಿ ಕೊಡ್ತಾರಲ್ವ, ಸ್ವಲ್ಪ ದಾರ ಬರುತ್ತೆ ನಮಗೆ. ಆಮೇಲೆ ಸೋಫಾ ಅವರು ಹೊಲಿತಾರಲ್ವ, ಇಲ್ಲಾಂದರೆ ಬಟ್ಟೆ ಸ್ಟಿಚ್ ಮಾಡೋ ಅವ್ರ ಕೈಯಲ್ಲಿ ಕೊಟ್ಟರೆ ನೋಡಿ ಈ ಥರ ನೋಡಿ ಕ್ಲೀನಾಗಿ ಸ್ಟಿಚ್ ಮಾಡಿಕೊಡ್ತಾರೆ. ಎಷ್ಟು ವರ್ಷ ಆದ್ರೂ ಏನಾಗಲ್ಲ. ಅಂದರೆ ಬಟ್ಟೆ ಚೆನ್ನಾಗಿದ್ರೆ ಎಷ್ಟು ವರ್ಷನ ಯೂಸ್ ಮಾಡ್ಬೋದು. ಸ್ವಲ್ಪ ಕಮ್ಮಿ ಕ್ವಾಲಿಟಿ ಬಟ್ಟೆ ಇದ್ದರೆ ಬೇಗ ಹೊಟ್ಟೋಗುತ್ತೆ. ನೋಡಿ ಇದು ಎಷ್ಟು ವರ್ಷ ಯೂಸ್ ಮಾಡಿದ್ರು ಏನಾಗಲ್ಲ. ನಮ್ಮ ಮನೇಲಿ ಎಷ್ಟೊಂದು ಸೆಟ್ ಐತೆ, ಯಾಕೆಂದರೆ ಯೂಸ್ ಮಾಡ್ತಾ ಇರ್ತೀವಿ. ನಾವು ಯಾವಾಗೂ ಹಾಕೇ ಇರ್ತೀವಿ. ಕ್ರೀಮ್ ಕಲರ್ ಸೋಫಾ ಎಲ್ಲ ನಾವು ತೆಗೆದಿದ್ರೆ ತುಂಬ ನೋಡಿ ಒಂದೊಂದು ಕಡೆ ಏನಾಗೈತೆ ಅಂದರೆ ಈ ಬಟ್ಟೆ ಇದ್ದಿರೋ ಜಾಗದಲ್ಲಿ ತುಂಬ ಕೊಳೆ ಆಗೈತೆ. ಬಟ್ಟೆ ಇರೋ ಜಾಗದಲ್ಲಿ ಹೊಸ ಸೋಫಾ ಹೆಂಗೆ ಬರುತ್ತೋ ಆ ಥರ ಇರುತ್ತೆ. ಅದಕ್ಕೋಸ್ಕರ ನಾವು ಬಟ್ಟೆ ಇಲ್ದಿರ ಮಾತ್ರ ಇಕ್ಕಲ್ಲ, ಅಂದರೆ ಇಡಲ್ಲ ನಾವು. ಬಟ್ಟೆ ಅಂದರೆ ಸೋಫಾ ಕವರ್ಸ್ ಹಾಕ್ದಿರ ಮಾತ್ರ ಇರಲ್ಲ. ನಾವು ಒಂದು ಸೆಟ್ ಇವಾಗ ಹಾಕಿರ್ತೀವಿ. ಇವಾಗ ಇದು ಒಗೆಯಕ್ಕೆ ಹಾಕಿದ್ರೆ ನೆಕ್ಸ್ಟ್ ಇನ್ನೊಂದು ಹಾಕ್ತೀವಿ. ಹಂಗೆ ಚೇಂಜ್ ಮಾಡ್ತಾ ಇರ್ತೀವಿ. ಒಟ್ಟಿನಲ್ಲಿ ಯಾವ್ದಾನ ಒಂದು ಫಂಕ್ಷನ್ ಆದರೆ ಹೊಸ ತಂದು ಹಾಕ್ತೀವಿ. ಅಂದರೆ ಇಷ್ಟ ಆಗಬೇಕು. ಒಟ್ಟಿನಲ್ಲಿ ನಮ್ಮ ಮನೇಲಿ ಹೇಳ್ಬೇಕು ಅಂದರೆ ಸ್ವಲ್ಪ ಬೇರೆ ಕಲರ್ಸ್ ಅಂತೂ ಇಲ್ಲ, ಸ್ವಲ್ಪ ಕ್ರೀಮ್ ಮೇಲೆ ಇರುತ್ತೆ. ಯಾರಿಗೂ ಗೊತ್ತಾಗಲ್ಲ ನಮ್ದು ಹೊಸಾದ ಕವರ್ಸ್ ಅನ್ನೋದೇ ಯಾರಿಗೂ ಗೊತ್ತಾಗಲ್ಲ. ಯಾವಾಗ ಇದೇ ಕಲರ್ ಹಾಕಿರ್ತೀವಲ್ವ, ಅದಕ್ಕೋಸ್ಕರ. ಅಂದರೆ ನೋಡಿ ಚೆನ್ನಾಗಿರತ್ತೆ. ಇದು ಕೆಳಗಡೆ ಬಂದು ಹೋಲ್ಸ್ ಬಂದೈತೆ, ಬಾಕ್ಸ್ ಸ್ಕ್ವಯರ್ ವೈಟು ಮತ್ತು ಕ್ರೀಮು ಒಂಥರ ಬ್ರೌನ್ ಕಲರ್ ಬಂದೈತೆ. ಇವಾಗೆಲ್ಲ ಕಟ್ ಮಾಡಿ ಹೊಲಿಸಿ ಎಲ್ಲ ನಾವು ಕ್ಲೀನ್ ಮಾಡಿದ್ದೀವಿ ಮನೆಯೆಲ್ಲ. ಅದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಕ್ಲೀನ್ ಮಾಡಿರೋ ವಿಡಿಯೋಸ್ ಇವತ್ತು ಚಿಕ್ಕಪೇಟೆಗೆ ಹೋಗಿ ಬಂದಿರೋದು ಅಪ್ಲೋಡ್ ಮಾಡಿದ್ದೀನಿ. ನೆನ್ನೆ 2 ದಿವಸ ಆಯಿತು ಚಿಕ್ಕಪೇಟೆಗೆ ಹೋಗಿ ಬಂದಿರೋದು. ನೆನೆ ಬಂದು ಕ್ಲೀನಿಂಗ್ ಮಾಡಿದ್ವಿ. ಕ್ಲೀನಿಂಗ್ ವಿಡಿಯೋ ಬಂದು ನಾನು ನಾಳೆ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಕಳಸ ಪೂಜೆ ಬಂದು ಇನ್ನು 3 ದಿವಸದ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಯಾರು ಮಿಸ್ ಮಾಡ್ದಿರಾ ಪ್ಲೀಸ್ ವಾಚ್ ಮಾಡಿ. ಆಮೇಲೆ ದೇವರು ಇವಾಗ ಜಾತ್ರೆ, ಅಂದರೆ ಜಾತ್ರೆ ಮಹೇಶ್ವರಮ್ಮನ ಜಾತ್ರೆ ಐತೆ, ದೇವ್ರನ್ನ ಕರ್ಕೊಂಡು ಹೋಗ್ತಾರೆ. ಅದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಯಾರು ಮಿಸ್ ಮಾಡ್ದಿರಾ ಫುಲ್ ವಿಡಿಯೋ ವಾಚ್ ಮಾಡಿ. ಆಮೇಲೆ ಇನ್ನೊಂದು ನಾವು ನಾನು ಫ್ಲವರ್ ಅಂಗಡಿಗೆ ಹೋಗಿದ್ದೆ. ನಮಗೆ ಎಷ್ಟು ತಲೆ ಕೆಡಿಸಿದ್ರಂದ್ರೆ ಬೇಜಾರಾಗೋಯ್ತು ನನಗೆ. ಫ್ಲವರ್ ಹೋಲ್ಸೇಲ್ ಅಂಗಡಿ ನಾವು ಯಾವಾಗ ಹೋಗ್ತಾ ಇದ್ವಿ. ಒಬ್ಬೊಬ್ರು ಒಂದೊಂದು ಹೆಂಗ್ ಮಾಡ್ತಾರೆ ಅಂದರೆ, ಹೋಲ್ಸೇಲ್ ಅಂಗಡಿಗೆ ಹೋಗಿದ್ವಿ. ಮುಂಚೆ ನಮ್ಮದು ಫ್ಲವರ್ಸ್ ಇತ್ತು, ಏನೋ ತುಂಬ ಹಳೇದಾಗೋಗಿತ್ತು. ನಾವು ಡಿಫ್ರೆಂಟಾಗಿ ತೊಗೊಳ್ಳೋಣ ಅಂದ್ಬಿಟ್ಟು ಇದು ಶಾಪಿಂಗ್ ಮಾಡಿದ್ವಿ. ಇವರು ಹೆಂಗ್ ಮೋಸ ಅಂದರೆ ಇದು ತೊಗೊಂಡ್ವಿ. ಈ ಥರ ಕೊಡಿ ಅಂದ್ಬಿಟ್ಟು ತೊಗೊಂಡಿದ್ದು. ಈ ಥರ ಬೇಕು ಅಂದ್ಬಿಟ್ಟು ತೊಗೊಂಡ್ವಿ. ನಮಗೆ ಕ್ಲೀನಾಗಿ ಅವ್ರು ಚೆಕ್ ಮಾಡಿ ಕೊಡಬೇಕಲ್ವ. ಹೋಲ್ಸೇಲ್ ಅಂಗಡಿನೇ ಆಗಲಿ ರಿಟೇಲ್ ಅಂಗಡಿನೇ ಆಗಲಿ ಚೆಕ್ ಮಾಡಿಬಿಟ್ಟು ಕೊಡಬೇಕು. ಅವರು ಮುಟ್ಸೋಕ್ಕೂ ಬಿಡ್ತಾ ಇಲ್ಲ. ಒಂದೊಂದು ಶಾಪಲ್ಲಿ ಹೆಂಗೆ ಮಾಡ್ತಾರೆ ಅಂದರೆ ಬೇಜಾರಾಗೋಗುತ್ತೆ. ಮುಟ್ಸೋಕ್ಕೂ ಬಿಡ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ. ಏನು ಮಾಡವ್ರೆ ಅಂದರೆ ಇದು ಲೀವ್ಸೇ ಇಲ್ಲ ಇದರಲ್ಲಿ. ನೋಡಿ ಎಷ್ಟೊಂದು ಸ್ಟಿಕ್ಸ್ ಐತೆ. ಇದು ಎಲೆನೇ ಇಲ್ಲ ನೋಡಿ. ಈ ಥರ ಎಲೆನೇ ಇಲ್ಲ ನೋಡಿ. ಈ ಥರ ಮಾಡಿ ಕೊಟ್ಟವ್ರೆ. ಅಂದರೆ ಏನೇ ಆಗಲಿ ಕೊಡೋ ದುಡ್ಡು ಕೊಡ್ತೀವಿ, ಕರೆಕ್ಟಾಗಿ ಕೊಡಬೇಕು ಅವರು. ನಾವು ಕೊಡೋ ದುಡ್ಡಲ್ಲಿ ನೋಡಿ ಈ ಥರ ಮೋಸ ಮಾಡೋರು. ಇವಾಗ ತಿರ್ಗಾ ನಾವು ಎತ್ಕೊಂಡು ಹೋಗಿ ನಾವು ತೋರಿಸಿದ್ರು ನಾವು ಹೋಗೋದು ಇಲ್ಲ. ಅಷ್ಟೊಂದು 40 ಕಿಲೋಮೀಟ್ರ್ ಮೇಲೆ ನಾವು ಹೋಗೋಕ್ಕೂ ಆಗಲ್ಲ, ತೋರ್ಸೋಕ್ಕೂ ಆಗಲ್ಲ. ನಿಮ್ಮದೇ ಫಾಲ್ಟು, ನೀವೇ ಎಲ್ಲ ಉದ್ರಿಸಿರ್ತೀರಾ ಅಂತಾರೆ.
ಅದಕ್ಕೋಸ್ಕರ ಸುಮ್ಮನೆ ಆಗ್ಬಿಟ್ಟಿದ್ದೀವಿ. ಬೇರೆ ಯಾವುದನ್ನ ಮುಂದಿನ ದಿನದಲ್ಲಿ ತಗೊಳ್ಳೋಣ ಅಂದ್ಬಿಟ್ಟು ಬೇಜಾರಾಯ್ತು. ಇದೊಂದು ನನಗೆ ಇದು ಗಿಡದ್ದು ಬೇಜಾರಾಯಿತು ನೋಡಿ. ಏನಿಲ್ಲ ನೋಡಿ, ಇದು ಸಿಕ್ಸಿದ್ರೂ ಸಿಕ್ಕೊಳೋದಿಲ್ಲ. ಒಂದರಲ್ಲಿ ಜಾಸ್ತಿ ಐತೆ, ಇನ್ನೊಂದರಲ್ಲಿ ಕಮ್ಮಿ ಐತೆ. ಇದು ಬಂದು ಕಮ್ಮಿ ಐತೆ ಇದರಲ್ಲಿ ನೋಡಿ. ಈ ಲೀವ್ಸ್, ಈ 3 ಲೀವ್ಸ್ ಬರ್ಬೇಕಾಗಿತ್ತು ನಮ್ಗೆ ನೋಡಿ. ಇದ್ರಲ್ಲಿ ಇಲ್ವೇ ಇಲ್ಲ ನೋಡಿ. ಇದು ಜಾಸ್ತಿ ಐತೆ, ಇದು ಕಮ್ಮಿ ಐತೆ. ಯಾವಾಗ್ಲನ ಆಗ್ಲಿ ನೀವು ಹೋದ್ರೆ ಕ್ಲೀನಾಗಿ ಹೋಲ್ಸೇಲ್ ಅಂಗಡಿಯಲ್ಲೇ ಆಗ್ಲಿ ರಿಟೇಲ್ ಈ ತರ ಶಾಪಿಂಗ್ ಮಾಡ್ಬೇಕಂದ್ರೆ ಚೆಕ್ ಮಾಡಿ ತಗೊಳ್ಳಿ. ನಮ್ಮಂಗೆ ಮೋಸ ಹೋಗಕ್ ಹೋಗ್ಬೇಡಿ. ಇದು ಪಾಟ್ ಇರತ್ತೆ, ಅವರೇ ಸ್ಟಿಕ್ ಮಾಡ್ಕೊಡ್ತಾರೆ. ನಾವಲ್ಲಿ ಯಾವ್ದು ಬೇಕೋ ಅದು ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ ಸ್ಟಿಕ್ ಮಾಡ್ಕೊಡ್ತಾರೆ ನೋಡಿ. ಎಲ್ಲ ಹಂಗಂಗೆ ಉದ್ರೋಗ್ತಾ ಐತೆ. ಇವಾಗ ಅವರು ಕರೆಕ್ಟಾಗಿ ನಮ್ಗೆ ಒಂದು ಬಿಸ್ನೆಸ್ ಅಂದ್ಮೇಲೆ ಕ್ಲೀನಾಗಿ ತೋರಿಸಿದ್ರೆ ನಾವು ನೋಡಿ ತಗೊಂಬೋದು. ಇನ್ನೊಂದ್ಸಲ ಅವ್ರ ಶಾಪ್ಗೆ ಹೋಗ್ಬೋದು. ಇವಾಗ ಈ ತರ ಮಾಡಿದ್ರೆ ಇನ್ನೊಂದ್ಸಲ ನಾವು ಶಾಪ್ಗೆ ಹೋಗಕ್ಕಾಗಲ್ಲ. ಇವಾಗ ಇದಕ್ಕೆಲ್ಲ ಸ್ವಲ್ಪ ಗಮ್ಮಾಕಿ ಮೆತ್ತಿಸ್ಬೇಕು, ಇಲ್ಲ ಅಂದ್ರೆ ಇದು ಲೀವ್ಸ್ ಇರಲ್ಲ ನೋಡಿ. ಫುಲ್ಲು ಏನಿಲ್ಲ ನೋಡಿ, ಬರೀ ಸ್ಟಿಕ್ಸೇ ಐತೆ. ಆಮೇಲೆ ಡ್ರೆಸ್ ತಗೊಂಡಿರೋದು ನಾನು ವೇರ್ ಮಾಡುವಾಗ ತೋರಿಸ್ತೀನಿ ಯಾವ ಡ್ರೆಸ್ ತಗೊಂಡಿದ್ದೀನಿ ಅಂದ್ಬಿಟ್ಟು. ನೆನೆ ಶಾಪಿಂಗ್ ಎಲ್ಲ ಮುಗೀತು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.